ಮತ್ತು 3 ಆಪ್ಷನ್ಗಳು: ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ ಮತ್ತು ಪ್ರಾತಿಭಾಸಿಕ ದೃಷ್ಟಿ. ಈ 3ರಲ್ಲಿ ಕೂಡ ಯಾವ ರೀತಿ ಹೆಂಗಾಗುತ್ತೆ ಅನ್ನೋಂಥದ್ದನ್ನ ನಾವು ನೋಡಿದ್ದೀವಿ. ಇದರ ಮೇಲೆ ಏನೇ ಪ್ರಶ್ನೆ ಇದ್ರು ಕೂಡ ಕೇಳಬಹುದು. ಪ್ರದೀಪ್ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಹಾವಾಕ್ಯಗಳು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಜೀವೋ ಬ್ರಹ್ಮೈವ ನಾಪರಃ ಅಂತ ಹೇಳಿದ್ರಲ್ಲ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಆ ವಿಧಾನ ಅವು ಇವು ಬೇರೆ ಬೇರೆನಾ ಅಥವಾ ಎಲ್ಲ ಮುಂದೆನಾ ಅಥವಾ ಮುಂದುವರೆದಿದ್ದ ಅಂತ ಸ್ವಲ್ಪ ಸಂಶಯ ಬಂತು. ಖಂಡಿತ. ಮಹಾವಾಕ್ಯಗಳು ಹಲವಾರು ಎಲ್ಲ ಉಪನಿಷತ್ತುಗಳಲ್ಲಿ ಹುಡುಕಿದ್ರೆ ಎಲ್ಲ ಉಪನಿಷತ್ತುಗಳಲ್ಲೂ ಸಿಗತ್ತೆ. ಆದ್ರೆ ಮುಖ್ಯವಾಗಿ ಒಂದು ಪರಂಪರೆಯಲ್ಲಿ, ಸಂಪ್ರದಾಯದಲ್ಲಿ ಒಂದೊಂದು ವೇದಕ್ಕೆ ಒಂದೊಂದು ಮಹಾವಾಕ್ಯ ಅಂತ ಹೇಳಿ 4 ಮಾಡಿದ್ದಾರೆ. ಅದ್ರಲ್ಲಿ ನೀವೇ ಹೇಳಿದ ಹಾಗೆ ಋಗ್ವೇದಕ್ಕೆ ಐತರೇಯ ಉಪನಿಷತ್, ನಾನು ಅದನ್ನ ನಾಳೆ ನಾಡಿದ್ದೆಲ್ಲ ತಗೊಳ್ತೀನಿ. ಐತರೇಯ ಉಪನಿಷತ್ನಲ್ಲಿ ಬರುವಂತಹ ಪ್ರಜ್ಞಾನಂ ಬ್ರಹ್ಮ ಅನ್ನುವಂಥದ್ದು ಒಂದು. ಯಜುರ್ವೇದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಅಹಂ ಬ್ರಹ್ಮಾಸ್ಮಿ ಒಂದು. ಸಾಮವೇದಕ್ಕೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ತತ್ವಮಸಿ ಒಂದು. ಅಥರ್ವ ವೇದಕ್ಕೆ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಬರುವಂತಹ ಅಯಮಾತ್ಮ ಬ್ರಹ್ಮ ಅಂತ ಒಂದು. ಹಾಗಂತ 4 ಇದೆಯಾ? 100 ಇದನ್ನ ಸಿಂಬಾಲಿಕ್ ಆಗಿ ತಗೊಂಡಿದ್ದಾರೆ. ನಾನು ಹೇಳಿದಂತಹ, ಅಥವಾ ನಾನು ಹೇಳಿದ್ದು ನಾನಲ್ಲ, ಅದು ಬ್ರಹ್ಮಜ್ಞಾನಾವಳಿಯಲ್ಲಿ ಇರುವಂತಹದ್ದು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರಃ ಅನ್ನೋದು ಮಹಾವಾಕ್ಯ ಅಲ್ಲ. ಯಾಕೆ ಅಂದ್ರೆ ಇದು ಉಪನಿಷತ್ತಿನ ಮಾತಲ್ಲ, ಇದು ಶಂಕರಾಚಾರ್ಯರು ರಚಿಸಿರುವಂತಹ ಮಾತು. ಯಾವುದರ ಆಧಾರಿತವಾಗಿ? ಶ್ರುತಿಯ ಆಧಾರಿತವಾಗಿ ರಚಿಸಿರುವಂತಹ ಮಾತು. ಇದರಲ್ಲಿ ಎಲ್ಲವನ್ನು ಕಂಪ್ರೈಸ್ ಮಾಡಿದೆ ಅಂತ ಅದನ್ನು ತಗೊಂಡು. ಆದ್ರೆ ಮಹಾವಾಕ್ಯ ಅಂದ್ರೆ ಶ್ರುತಿಯಲ್ಲಿ, ಉಪನಿಷತ್ತುಗಳಲ್ಲಿ ಹೇಳುವಂಥದ್ದು. ಈ 4 ಯಾವ್ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಅದನ್ನ ಹಿಡ್ಕೊಂಡು ನಾವು 1ನೇ ಶ್ಲೋಕ, ಮನೀಷಾ ಪಂಚನದ 1ನೇ ಶ್ಲೋಕ ಋಗ್ವೇದದ ಆಧಾರಿತವಾಗಿರುತ್ತೆ, ಪ್ರಜ್ಞಾನಂ ಬ್ರಹ್ಮದ. 2ನೇದು ಅಹಂ ಬ್ರಹ್ಮಾಸ್ಮಿ, 3ನೇದು ತತ್ವಮಸಿ, 4ನೇದು ಅಯಮಾತ್ಮ ಬ್ರಹ್ಮ. ಈ ರೀತಿಯ ವಿಚಾರಧಾರೆಯಲ್ಲೇ ನಡೆಯುತ್ತೆ. ಹೆಚ್ಚು ನಾವು ನಾಳೆ ತಿಳ್ಕೊತೀವಿ. ಆದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಮಹಾವಾಕ್ಯ ಅಲ್ಲ, ಮಹಾವಾಕ್ಯದಂತೆ ಇರುವಂತಹ ವಾಕ್ಯ ಅಷ್ಟೇ. ಒಂದಿನ ಪ್ರಶ್ನೆ ಪ್ರಮೋದ್ ಸರ್, ಅದೇ ಒಂದು ಯೂಟ್ಯೂಬ್ ಅಲ್ಲಿ ಶೋಭಾ ವಿಶ್ವನಾಥ್ ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. ಇಫ್ ದ ಜೀವ ಇಸ್ ದ ಪ್ರಾಡಕ್ಟ್ ಆಫ್ ಸೂಪರ್ ಇಂಪೋಸಿಷನ್ ಆಫ್ ನಾನ್ ಸೆಲ್ಫ್ ಆನ್ ದ ಸೆಲ್ಫ್ ಅಂಡ್ ಇಫ್ ಎವ್ರಿಥಿಂಗ್ ಇಸ್ ಸೆಲ್ಫ್ ಓನ್ಲಿ, ದೆನ್ ವಾಟ್ ಇಸ್ ದ ಆರಿಜಿನ್ ಆಫ್ ದಿಸ್ ನಾನ್ ಸೆಲ್ಫ್? ಈಗ ನೋಡ್ಬೋದು, ಅದೇ ಸಿಂಪಲ್. ವಾಟ್ ಇಸ್ ದ ಆರಿಜಿನ್ ಆಫ್ ನಾನ್ ಸೆಲ್ಫ್? ದೇರ್ ಇಸ್ ನೋ ನಾನ್ ಸೆಲ್ಫ್. ಕನ್ನಡದಲ್ಲಿ ಹೇಳೋದಾದ್ರೆ, ಜೀವ ಅನ್ನೋದು ಆತ್ಮ ಮತ್ತು ಅನಾತ್ಮದ ಮಿಶ್ರಣದಿಂದ ಬಂದಿರುವಂತಹದ್ದಾದ್ರೆ, ಎಲ್ಲವೂ ಆತ್ಮವೇ ಆದ್ರೆ ಈ ಒಂದು ಮಿಶ್ರಣ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದೇ ಆಗಿದ್ದು ಭ್ರಮೆ. ಮುಂದಿನ 4ನೇ ಲೈನ್ ಅಲ್ಲಿ ನೀವೇ ನೋಡ್ತೀರಾ, ಮಹಾವಿಭ್ರಮ ಅಂತ ಚಂಡಾಲ ಶಂಕರಾಚಾರ್ಯರಿಗೆ ಕೇಳ್ತಾನೆ. ಇಂಥ ಮಹಾವಿಭ್ರಮ, ವಿಭ್ರಮ ಅಂದ್ರೆ ಭ್ರಮೆ, ಕನ್ಫ್ಯೂಷನ್, ಮಿಸ್ಟೇಕ್, ಅಜ್ಞಾನ ಬಂದಿದೆ. ಹೆಂಗ್ ಬಂದಿದೆ? ಅಜ್ಞಾನ ಬಂದಿರೋದಕ್ಕೆ ಕಾರಣ ಹುಡುಕೋದಕ್ಕೆ ಸಾಧ್ಯವೇ ಇಲ್ಲ. ಅಜ್ಞಾನಕ್ಕೆ ಕಾರಣ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಚೈನೀಸ್ ಗೊತ್ತಾ? ಯಾಕೆ ಗೊತ್ತಿಲ್ಲ? ಕಲ್ತಿಲ್ಲ ಅಷ್ಟೇ, ಗೊತ್ತಿಲ್ಲ. ಯಾವಾಗ್ಲಿಂದ ಗೊತ್ತಿಲ್ಲ? ಅನಾದಿ, ಗೊತ್ತೇ ಇಲ್ಲ. ಚೈನೀಸ್ ಆದ್ರೆ ನಾನು ಹುಟ್ಟಿದ್ದೀನಿ ಅಂತ ಅನ್ಬೋದು. ಹಾಗೆ ಇಲ್ಲಿ ಚೈತನ್ಯದ ವಿಚಾರವಾಗಿ ತಗೊಂಡಾಗ, ಚೈತನ್ಯದ ವಿಚಾರದಲ್ಲಿ ನಮಗೆ ಆ ಸತ್ಯದ ಜ್ಞಾನ ಆಗದಿರೋದ್ರಿಂದ ಆತ್ಮ ಅನಾತ್ಮದ ಮಿಶ್ರಣ. ಆಕ್ಚುಲಿ ಇದು ಕೂಡ ಆತ್ಮದ ಒಂದು ರೂಪವೇ, ಆದ್ರೆ ನಮಗೆ ಪರ್ಸೀವ್ ಆಗ್ತಾ ಇರೋ ದೃಷ್ಟಿಯಿಂದ ಇದನ್ನ ಮ್ಯಾಟರ್ ಅಂತ ಕರಿತೀವಿ, ಅದನ್ನ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಆ 2 ಮಿಕ್ಸ್ ಆಗಿರೋದನ್ನ ತಗೊಂಡು ಜೀವ ಅಂತ ಹೇಳ್ತೀವಿ. ಕೊನೆಗೆ ಹೇಳುವಂತ ವಿಚಾರ ಏನು ಅಂತಂದ್ರೆ, ನಾವಾಗ್ಲೇ ಹೇಳಿದಾಗೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರಃದಲ್ಲಿ ಇಲ್ಲಿ ಯಾವುದು ಅನಾತ್ಮವಿತ್ತೋ, ಸಿಂಪಲ್ ಆಗಿ ರಾಮಕೃಷ್ಣರ ಒಂದು ಉದಾಹರಣೆ ಕೊಡೋದ್ರ ಮೂಲಕ ಹೇಳೋದಾದ್ರೆ, ಮೊದಲು ನಾವು ಯಾರು ಅಂತ ಹೇಳೋದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಈ ಮೆಟ್ಟಲುಗಳನ್ನ ಹತ್ಕೊಂಡು ಹೋಗುವಾಗ, ನಾನು ಟೆರೇಸ್ ಹೋಗ್ಬೇಕಾಗಿದೆ, ಏನ್ ಮಾಡ್ತೀನಿ? 1ನೇ ಮೆಟ್ಲು ಹತ್ತೀನಿ, ಟೆರೇಸ ಅಲ್ಲ. 2ನೇ ಮೆಟ್ಲು ಹತ್ತೀನಿ, ಇದು ಟೆರೇಸ್ ಅಲ್ಲ. 3ನೇದು ಟೆರೇಸ್ ಅಲ್ಲ. ಹಿಂಗೆ ಹತ್ಕೊಂಡು ಇದಲ್ಲ 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 ಅಂತ ಹೋಗ್ತೀನಿ. ಅನಾತ್ಮವನ್ನೆಲ್ಲ ನಾನಲ್ಲ 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 ಅಂತ ಬಿಡಿಸ್ಕೊಳ್ತೀನಿ. ಮೇಲೆ ಟೆರೇಸ್ ಹೋಗ್ತೀನಿ. ಟೆರೇಸ್ ಹೋದಾಗ ಟೆರೇಸ್ ಆಗಿರುವಂತಹ ಒಂದು ವಸ್ತು ಯಾವುದು ಅಂತಂದ್ರೆ, ಅದು ಕೂಡ ಸೇಮ್ ಕಾಂಕ್ರೀಟ್, ಸೇಮ್ ಸಿಮೆಂಟ್, ಸೇಮ್ ಜಲ್ಲಿ ಕಲ್ಲು. ಇದರಿಂದ ಕೆಳಗೆ ನಡ್ಕೊಂಡ್ ಬಂದಂತಹ ಮೆಟ್ಟಿಲುಗಳು ಯಾವ್ದ್ರಿಂದ ಆಗಿತ್ತು ಅಂದ್ರೆ, ಸೇಮ್ ಕಾಂಕ್ರೀಟ್, ಸೇಮ್ ಕಲ್ಲು, ಎಲ್ಲವೂ ಅದೇ. ಸೊ ಅಲ್ಲಿಗೆ ತಿಳಿದ್ಮೇಲೆ ಎಲ್ಲವನ್ನ ಅಲ್ಲ 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 ಅಂತ ಹೋಗಿದ್ದು, ಕೊನೆಗೆ ಅದು ಕೂಡ ಹೌದು, ಇದು ಎಲ್ಲವೂ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಗೊತ್ತಾಗುತ್ತೆ. ಆದ್ರೆ ಹಾಗಂತ ಇಲ್ಲೇ ಇದ್ದಾಗ ನಾನು ಎಲ್ಲವೂ ಹೌದು ಅಂತ ಅನ್ಬಿಟ್ರೆ ನನ್ ಮೇಲೆ ಹೋಗೋದಕ್ಕೆ ಆಗತ್ತೆ. ಹಾಗಾಗಿ ಮೊಟ್ಟ ಮೊದಲು ಇದಕ್ಕೆ ಅಧ್ಯಾರೋಪ ಅಪವಾದ ಅಂತ ಕರೀತಾರೆ. ಮೊಟ್ಟ ಮೊದಲಿಗೆ ಹೇಳತ್ತೆ, ಆತ್ಮ ಅನಾತ್ಮ, ನೀನು ಒಂದು ಕಾನ್ಶಿಯಸ್ನೆಸ್, ನಿನ್ನ ಬಿಟ್ಟು ಮ್ಯಾಟರ್ ಇದೆ ಅಂತ ತಿಳಿಸ್ಕೊಡ್ತಾ ಮೇಲೆ ಕರ್ಕೊಂಡು ಹೋಗಿ ಇರೋದು ಒಂದೇ ಸತ್ಯ, ಅದೇ ಚೈತನ್ಯ ಅಂತ ತಿಳಿಸ್ಕೊಡೋದು. ಇದು ಮೆಥಡಾಲಜಿ, ಇಟ್ಸ್ ಅ ಟೀಚಿಂಗ್ ಮೆಥಡಾಲಜಿ. ಸತ್ಯ ಒಂದೇ. ಹಾಗಾಗಿ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಇದೆಲ್ಲ ಬರುತ್ತೆ ಮುಂದಕ್ಕೆ, ಖಂಡಿತವಾಗಿ. ಒಳ್ಳೆ ಪ್ರಶ್ನೆ. ಆದ್ರೆ ಹೆಂಗ್ ಬಂತು? ಅಜ್ಞಾನದಿಂದ ಬಂತು. ಹೆಂಗೆ?
ಪಾರಮಾರ್ಥಿಕವಾಗಿ ನೋಡಿದ್ರು ಕೂಡ ಇದ್ರೆ ಉದಾಹರಣೆ ನೋಡಿದ್ರೆ ಸ್ಪೇಸ್, ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಸ್ಪೇಸ್ ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಸ್ಪೇಸ್, ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಸನ್ ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಸನ್. ಬಟ್ ಆ ರಿಫ್ಲೆಕ್ಟೆಡ್ ಸನ್ ಅನ್ನ ನಾನು ಅಂತ ಅನ್ಕೊಂಡಾಗ, ರಿಫ್ಲೆಕ್ಟೆಡ್ ಸನ್ ಅನ್ನೇ ನಾನು ಅಂತ ಅನ್ಕೊಂಡ್ರೆ ಒಂದ್ ಕಡೆಯಲ್ಲಿ ಚೆನ್ನಾಗಿ ಶೈನಿಂಗ್ ಆಗುತ್ತೆ, ಇನ್ನೊಂದ್ ಕಡೆ ಚೆನ್ನಾಗಿ ಶೈನಿಂಗ್ ಆಗಲ್ಲ. ಒಂದೊಂದಲ್ಲಿ ಮೂವ್ಮೆಂಟ್ ಇರುತ್ತೆ, ಒಂದೊಂದಲ್ಲಿ ವಿಶಾಲವಾಗಿರುತ್ತೆ, ಒಂದೊಂದಲ್ಲಿ ಸಣ್ಣದಾಗಿರುತ್ತೆ. ಆ ರಿಫ್ಲೆಕ್ಟೆಡ್ ಸನ್ಸ್ ನಾವು ಚೇಂಜಸ್ ಅಥವಾ ಡಿಫರೆನ್ಸ್ ನೋಡ್ತೀವಲ್ಲ, ಆ ರಿಫ್ಲೆಕ್ಟೆಡ್ ಸನ್ ಅನ್ನೇ ರಿಯಾಲಿಟಿ ಅಂತ ಅನ್ಕೊಂಡಾಗ ಅದೇ ಅಜ್ಞಾನ. ಈ ರಿಫ್ಲೆಕ್ಟೆಡ್ ಅನ್ನೇ ನಾನು ಅಂತ ಅನ್ಕೊಂಡಾಗ ಅಜ್ಞಾನ. ನಾನು ಬೇರೆ, ನೀನ್ ಬೇರೆ. ಆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ನ ಬಿಟ್ಟು ಒರಿಜಿನಲ್ ಕಾನ್ಶಿಯಸ್ನೆಸ್ ಕಡೆ ಸತ್ಯವಂತೆ. ಕೊನೆ ಪ್ರಶ್ನೆ ತಗೊಂಬೋಣ. ಇದು ಮತ್ತೆ ಇಲ್ಲಿ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲದೆ ಇರೋ ಕಾರಣ ಯೂಟ್ಯೂಬ್ ಯಾವುದೋ ಒಂದು ಪ್ರಶ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವುದೋ ಒಂದು ಬಂದಿತ್ತು ಅನ್ಸುತ್ತೆ, ಓದಿ ಹೇಳ್ತೀರಾ? ಸಮಥಿಂಗ್ ಡೈರೆಕ್ಟ್ ಅಂತ ಒಂದು ಪ್ರಶ್ನೆ ಬಂದಿದೆ, ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ. ನಮಸ್ಕಾರ. ಪ್ರಕೃತಿ ಅನ್ನೋಂಥವ್ರು ಹಾಕಿರುವಂತಹ ಪ್ರಶ್ನೆ. ಸೊ ಇಸ್ ಇಟ್ ರಾಂಗ್ ಟು ಕೀಪ್ ಅವೇ ಫ್ರಮ್ ಡರ್ಟ್ ಆರ್ ಡಿಸೀಸ್ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಡೆಫಿನೆಟ್ಲಿ ಡರ್ಟ್ ಆರ್ ಡಿಸೀಸ್ ಅಂದ್ರೆ ನಾವು ಅಶುಚಿಯಿಂದ ಅಥವಾ ಕಾಯಿಲೆಯಿಂದ ದೂರ ಇರಬಾರ್ದ? ಖಂಡಿತ ಇರಬಹುದು ಅಲ್ಲ, ಇರಬೇಕು. ಆದ್ರೆ ಅದನ್ನೇ ಇಲ್ಲಿ ಚಂಡಾಲ ಯಾರಿಗೆ ಅದನ್ನ ಅಡ್ರೆಸ್ ಮಾಡ್ತಾ ಇರೋದು? ಯತಿವರ ದ್ವಿಜವರನಾಗಿರುವಂತಹ ಆಚಾರ್ಯರಿಗೆ, ಫಿಲಾಸಫರ್ಗೆ, ಹೂ ವಾಕ್ಸ್ ದ ಟಾಕ್ಗೆ. ಯಾಕೆ ನೀವು ಮಾಡ್ತಾ ಇದ್ದೀರಾ ಅಂತಂದಾಗ, ನೀವು ಶುಚಿತ್ವ ಈ ತರದಕ್ಕೆಲ್ಲ ಖಂಡಿತ ಕೊಡ್ಬೇಕು. ಅದಕ್ಕೆ ಹೇಳುವಂಥದ್ದು ಕ್ರಿಯಾ ಅದ್ವೈತಂ ಭಾವ ಅದ್ವೈತಂ. ನಾಲೆಜ್ ಅಲ್ಲಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಎಲ್ಲರನ್ನೂ ಒಂದೇ ರೀತಿ ಕಾಣ್ಬೇಕು ಅಂತ. ಹಾಗಂತ ಎಲ್ಲಾನು ಕಟ್ಕೊಂಡು ಮನೇಲಿ ಕೂರ್ಸ್ಕೊಂಡು ಇಟ್ಕೋಬೇಕು ಅಂತ ಅಲ್ಲ ಹೇಳಿರೋದು. ಏನಂದ್ರೆ ದೃಷ್ಟಿಕೋನದಲ್ಲಿ, ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೇ, ಕ್ರಿಯೆಯಲ್ಲಿ ವ್ಯತ್ಯಾಸ. ಎಲ್ಲರೂ ಒಂದೇನ್ಬಿಟ್ಟು ಎಲ್ಲರೂ ಮ್ಯಾನೇಜರ್ ಸೀಟ್ ಅಲ್ಲೇ ಕೂರ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ, ಇದೆ. ಆದ್ರೆ ಸತ್ಯದ ದೃಷ್ಟಿಯಿಂದ ನೋಡಿದಾಗ, ದೇಹದ ನಿಜವಾದ ಪಾರಮಾರ್ಥಿಕ ದೇಹವನ್ನ ನಿಜವಾಗ್ಲೂ ಎಂಕ್ವೈರ್ ಮಾಡಿ ನೋಡಿದಾಗ ಎಲ್ಲವೂ ಒಂದೇ. ಆದ್ರೆ ವ್ಯವಹಾರ, ಆಗ್ಲೇ ನಾವು ಹೇಳಿದಾಗ ವ್ಯಾವಹಾರಿಕ ದೃಷ್ಟಿಯಿಂದ ಡರ್ಟ್ ಇರ್ಲಿ. ನಾನು ಆಗ್ಲೇ ಹೇಳಿದೆ, ನಾವು ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ, ನಾವ್ ಯಾವ್ದೋ ಆಪರೇಷನ್ ಥಿಯೇಟರ್ ಹೋಗ್ತಿದ್ದಾಗ, ನಾವ್ ಯಾವ್ದೋ ಒಂದು ಫಂಕ್ಷನ್ ಹೋಗ್ತಿದ್ದಾಗ ನಾವ್ ಅಂತೀವಿ ಸಾಮಾನ್ಯ. ಅದು ಸಾಮಾನ್ಯರ ನಡೆಗೆ ಸರಿ. ಆಚಾರ್ಯರ ನಡೆಗೆ ಆ ವ್ಯಕ್ತಿ ಕೂಡ ಸುಮ್ನೆ ಹೋಗ್ಬೋದಿತ್ತು. ಆಚಾರ್ಯರಿಂದ ಏನೋ ಒಂದು ಹೊರಗೆ ತೆಗೆಸ್ಬೇಕು ಅಂತಾನೆ ಪ್ರಯತ್ನ ಮಾಡ್ದ ಅನ್ಸುತ್ತೆ. ಆ ಡಿವೈನ್ ಚಂಡಾಲ ಶಿವ ಅಂತ ಕಥೆಯಲ್ಲಿ ಬರುವಂತದ್ದು. ನಾವು ಶಿವ ಅಂತ ತಿಳ್ಕೊಂಡಾಗ ಒಂದ್ ರೀತಿಯಲ್ಲಿ ಭಕ್ತಿ ಬಂದ್ಬಿಡುತ್ತೆ ನನಗಾದ್ರೆ. ಅದಕ್ಕಿಂತ ಶಂಕರಾಚಾರ್ಯರ ಆಳ ತತ್ವ ಇಂಪಾರ್ಟೆಂಟ್. ಅದರಿಂದ ಮುಂದಕ್ಕೆ ನಾವು ಕಲ್ತ್ಕೊತೀವಿ. ಆದ್ರಿಂದ ವ್ಯಾವಹಾರಿಕವಾಗಿ ಎಲ್ಲ ಭೇದವನ್ನ, ದೃಷ್ಟಿಯಲ್ಲಿ ಯಾವ ಭೇದ ಇರಬಾರ್ದು, ಕ್ರಿಯೆಯಲ್ಲಿ ಭೇದ ಇರುತ್ತೆ. ಅದು ಇರ್ಲೂ ಬೇಕಾಗತ್ತೆ. ಯಾರೋ ಒಬ್ರು ಕೊರೋನಾ ಬಂದಿರೋರ್ನ ಅಯ್ಯೋ ಭೇದ ಇಲ್ಲ ಅಂತ ಹೋಗಿ ತಪ್ಕೊಳ್ಲಿಕ್ಕೆ ಸಾಧ್ಯ? ಖಂಡಿತ ಇಲ್ಲ. ಅಲ್ಲಲ್ಲಿ ಏನೇನನ್ನ ಸ್ಪಿರಿಚುವಾಲಿಟಿ ಅಂದ್ರೆ ಅಧ್ಯಾತ್ಮದಲ್ಲಿರೋ ಅಂದ್ರೆ ಮೂರ್ಖರು ಅಂತಲ್ಲ. ಯು ಶುಡ್ ನಾಟ್ ಬಿ ಫೂಲಿಶ್, ಯು ಶುಡ್ ಬಿ ಮೋರ್ ವೈಸ್, ಅದರ್ವೈಸ್ ವಿ ಬಿಕಮ್ ಅದರ್ವೈಸ್. ಸೊ ಹಾಗಾಗಿ ಅದರ ಆಚರಣೆಯಲ್ಲಿ ಏನೇನ್ ತರಬೇಕು, ದೃಷ್ಟಿಕೋನದಲ್ಲಿ ಸರಿ ಇರಬೇಕು, ಮನಸ್ಥಿತಿ ಸರಿ ಇರಬೇಕು, ಪರಿಸ್ಥಿತಿಗೆ ತಕ್ಕ ಹಾಕಿ ನಡ್ಕೊಳ್ಳುವಂಥದ್ದು. ಧನ್ಯವಾದ.